ಶಂಭೋ ಮಹಾದೇವ. ಬಾ ಬಾ ಶಂಕರ ಮೊರೆ ಕೇಳೋದೇನು ದೇವಾ. ಬಾ ಬಾ ಶಂಕರ ಮೊರೆ ಕೇಳೋದೇನು ದೇವಾ. ಬಾ ಬಾ ಶಂಕರ. ನಂಬಿದೆ ಪಾವನ ಚರಣ. ಬಾ ಬಾ ಶಂಕರ ಮೊರೆ ಕೇಳೋದೇನು ದೇವಾ. ಬಾ ಬಾ ಶಂಕರ. ದಯಾ ಸಾಗರನೆ ಬಾ ಮೊಗವನಿ ತೋರುವ. ದಯಾ ಸಾಗರನೆ ಬಾ ಮೊಗವನಿ ತೋರುವ. ಪದ ಕೆರಗುವೆ ಶ್ರೀ ಪಾರ್ವತಿ ರಮಣ. ಪದ ಕೆರಗುವೆ ಶ್ರೀ ಪಾರ್ವತಿ ರಾಮ ಶಂಕರ. ಹರ ಹರ ಶಿವ ಶಿವ ಶಂಭೋ ಶಂಕರ ಸಾಂಬ ಸದಾ ಶಿವ. ಹರ ಹರ ಶಿವ ಶಿವ ಶಂಭೋ ಶಂಕರ ಸಾಂಬ ಸದಾ ಶಿವ. ಸಾಂಬ ಸದಾ ಶಿವ. ಸಾಂಬ ಸದಾ ಶಿವ. ಸಾಂಬ ಸದಾ ಶಿವ. ಬಾ ಬಾ ಶಂಕರ ಮೊರೆ ಕೇಳೋದೇನು ದೇವಾ. ಬಾ ಬಾ ಶಂಕ ಬಾ ಬಾ ಶಂಕ ಬಾ ಬಾ ಶಂಕರ. ಜೈ ಮಹಾದೇವ. ಗುರು ಪಾಂಡವ ಧನ್ಯವಾದಗಳು. ವಂದಿಪೇ ವಿನಯದಿ ಗುರುಕುಲ ಮುನಿಕುಲ. ವಂದಿಪೇ ವಿನಯದಿ ಮುನಿಕುಲ. ಇಂದಿಗೆ ಬೃಂದವೇ ಅತಿ ಕರುಣದಿನ್ ಪಾಲಿಪುದೆನ್ನ. ಇಂದಿಗೆ ನಿಮ್ಮಯ ಘನ ಚರಣ. ಸಂದರ್ಶನದಿ ಧನ್ಯನಾದೇನು ಮುನಿಪ. ಮಹಾತ್ಮರೇ, ತಮ್ಮ ಆಗಮನದಿಂದ ಪಾಂಡವರ ಕುಲವೇ ಪಾವನವಾಯಿತು. ತನ್ನಿಂದೇನಾಗಬೇಕು ಅಪ್ಪಣೆಯಾದರೆ ನಡೆಸಿಕೊಡುವೆನು. ಧರ್ಮಾನಂದನ, ಸತ್ಯಸಂಧನಾದ ನಿನ್ನ ಕೀರ್ತಿ ಜಗದ್ವಿಖ್ಯಾತವಾಗಿದೆ. ಕೊಟ್ಟ ಮಾತಿಗೆ ತಪ್ಪುವುದಿಲ್ಲವಷ್ಟು. ಮಹಾತ್ಮರೇ, ಯಜ್ಞ ಯಾಗ ಪುತ್ರನ ಮಾತು ಪ್ರಣಯವಾದರೂ ನಮ್ಮ ಐವರ ಸಹಿತ ನಡೆಸಬಲ್ಲೆವು, ಸಂದೇಹವೇಕೆ ಸ್ವಾಮಿ? ಮಹಾತ್ಮರೇ, ಸತ್ಯ ಧರ್ಮಗಳು ಉಳಿದು ಈ ಹೊಲಕದ ಸುಖಭೋಗದ ಅಶಾಶ್ವತವೆಂದು
ಕರೆದ ಧರ್ಮಪುತ್ರರಲ್ಲಿ ಸಂದೇಹವೇ ಸ್ವಾಮಿ? ಪೂಜ್ಯರೇ, ಪುರುಷೋತ್ತಮನಾದ ಅನುಗ್ರಹವನ್ನು ಪಡೆದಿರುವ ಪಾಂಡವರು ಸದಾ ಸತ್ಯ ಧರ್ಮ ಲೋಪ ಬಾರದಂತೆ ಬಹಳ ಎಚ್ಚರವಾಗಿ ಮುನ್ನಡೆಯುವರು. ಕೊಟ್ಟ ಮಾತು ಪಾಲಿಸಲಾರರ ಮಂದಮತಿಗಳಂತೆ ಸಂದೇಹ ಪಡೆಯುವರ ಸ್ವಾಮಿ. ಮಹಾತ್ಮರೇ, ಮಾನವನ ಕರ್ತವ್ಯ ಕೀರ್ತಿ ಉಳಿಸಲಾರದು, ಹೊಗಳಿಕೆಗೆ ಮನಗುಡುವುದಿಲ್ಲ. ಜನ ಜೀವನ ವಿಚಿತ್ರ ಸಂಧಿ ತಂದೊಡೆದ ಮಾತ್ರಕ್ಕೆ ಮುಂದಿನ ಸಮಸ್ಯೆಗಳೆಂತವೋ ಬೇಡವಂತೆ ಪರೀಕ್ಷಿಸುವರಾ? ಪಾಂಡವರು ನುಡಿದಂತೆ ನಡೆಯಬಲ್ಲರು ಸ್ವಾಮಿ. ಹಾಗಾದರೆ ಕೇಳು ಧರ್ಮಪುತ್ರ, ನಾವು ತೀರ್ಥಯಾತ್ರೆಗಾಗಿ ಹೊರಟಿದ್ದೆವು. ಮಾರ್ಗಾಸದಲ್ಲಿ ಬಳಿಲಿ ನಿಮ್ಮ ಆತಿಥ್ಯ ಬಯಸಿ ಬಂದಿರುವುದು. ಆದ್ದರಿಂದ ನನ್ನ 101 ಮಂದಿ ಶಿಷ್ಯರೊಳಗೆ ಇಂದು ಭೋಜನ ಬಿಟ್ಟು ತೃಪ್ತಿಪಡಿಸಿದರೆ ಸಾಕು. ಮಹಾತ್ಮರೇ, ಯಜ್ಞ ಯಾಗಾದಿಗಳನ್ನು ನಿರ್ವಿಘ್ನವಾಗಿ ಸಾಧಿಸಿದ ಸಾಧು ಸಂಪತ್ತಿನಿಂದ ಮಹಾಪುಣ್ಯ ಉಂಟೆ, ಆಜ್ಞೆಯಾಗಲಿ ಸ್ವಾಮಿ. ಸರಿ, ಹಾಗಾದರೆ ನಾವು ಸರೋವರದ ಬಳಿಗೆ ಹೋಗಿ ಸ್ನಾನೋಪಾದಿಗಳನ್ನು ಮುಗಿಸುವಷ್ಟರಲ್ಲಿ ಭೋಜನ ಸಿದ್ಧವಾಗಿರಬೇಕು. ಇಲ್ಲವಾದರೆ ನನ್ನ ಆಗ್ರ ಕೋಪಕ್ಕೆ ಗುರಿಯಾಗಬೇಕಾಯಿತು, ಎಚ್ಚರ. ಮಹಾದಾಜ್ಞೆ ಸ್ವಾಮಿ. ಶಂಭೋ ಮಹಾದೇವ. ಸಹೋದರರೇ, ನೀವು ಬೇಗ ಹೋಗಿ ಮಹಾತ್ಮರು ಬರುವಷ್ಟರಲ್ಲಿ ಭೋಜನ ಮಾಡಲು ಎಲೆಗಳನ್ನು ತೆಗೆದುಕೊಂಡು ಬನ್ನಿ. ರಾಜ, ಅಕ್ಷಯ ಪಾತ್ರೆಯನ್ನು ತೊಳೆದು ಶುಚಿ ಮಾಡಿಟ್ಟಿದ್ದಾಯಿತು. ಮುನಿಗಳಿಗೆ ಅನ್ನವಿಡಲು ಹೇಗೆ ಸಾಧ್ಯ ಹೇಳಿ? ಏನು? ಅಕ್ಷಯ ಪಾತ್ರೆ ತೊಳೆದಿಟ್ಟಿದ್ದಾಯ್ತೆ? ದ್ರೌಪದಿ, ಅಯ್ಯೋ ದೈವವೇ, ಮುಂದೇನು ಗತಿ? ಅನ್ನವಿಡುವುದಾಗಿ ವಚನ ಕೊಟ್ಟು ಮುನಿಯ ಕೋಪದ ಭಯಂಕರ ಶಾಪಕ್ಕೆ ಗುರಿಯಾಗುವುದೇ? ಗುರಿಯಾಗುವ ಕಾಲ ಬಂದಿದೆ. ಪರಮಾತ್ಮ, ನಾನೇನು ಮಾಡಲಿ? ಯಾರ ಬೇಡಲಿ? ಪ್ರಿಯ, ನಿಮ್ಮ ಮುನಿಗಳ ಕೋಪವನ್ನು ತಡೆಯಲಾದೀತೆ. ಬೇಗನೆ ಇದಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ನೋಡುವರಾಗಿ. ಯೋಚಿಸಿಕ ಬರತಕ್ಕ ಸಮಯ ಇನ್ನೆಲ್ಲಿದೆ? ವಚನಹೀನನಾಗಿ ಬಾಳುವುದಕ್ಕಿಂತ, ತಲೆ ಎತ್ತಿ ಬಾಳುವುದಕ್ಕಿಂತ ಸಾಯುವುದೇ ಮೇಲಲ್ಲವೇ? ಅಯ್ಯೋ ಪರಮಾತ್ಮ, ಏನಿ ಪರೀಕ್ಷೆ? ಸ್ವಾಮಿ, ಆರಂಭವಾಯಿತೆ ಸತ್ವ ಪರೀಕ್ಷೆ, ಆರಂಭವಾಯಿತೆ ಸತ್ಯ ಪರೀಕ್ಷೆ. ಮುನಿಕೋಪದ ಶಾಪ ಬಿಡದು, ಧರ್ಮಕಥಾ ಶ್ರವಣ ಗತಿಸಿತೆ ದೇವಾ. ಪಾವನ ಪುರುಷ ಏನಿದು ವಿರಸ, ಪಾವನ ಪುರುಷ ಏನಿದು ವಿರಸ. ಮಾಯಾ ನಾಟಕ ಜೀವನ ಪತನ, ಮಾಯಾ ನಾಟಕ ಜೀವನ ಪತನ. ಪುರುಷ ಏನಿದು ವಿರಸ, ಮುನಿಕುಲ ತಿಲಕನ ಋಣ ಪರಿಹಾರ. ಮುನಿಕುಲ ತಿಲಕನ ಋಣ ಪರಿಹಾರ. ಬಲವೇ ಕುಂದಿಸಿ ಭಯದಿಂದ ಧರ್ಮವ, ಬಲವೇ ಕುಂದಿಸಿ ಭಯದಿಂದ ಧರ್ಮವ. ಪಾಲಿಪು ಪಾಂಡು ಕುಮಾರರ ವಚನ, ಪಾಲಿಪು ಪಾಂಡು ಕುಮಾರರ ವಚನ. ಪಾವನ ಪುರುಷ ಏನಿದು ವಿರಸ, ಮಾಯಾ ನಾಟಕ ಜೀವನ ಪತನ. ದೇವಾ ದೇವಾ ದೇವಾ. ಹಾ ದೈವವೇ,
ಸದಾ ಹರಿನಾಮ ಕೀರ್ತನ ಪಾಡುತ್ತಾ ಘನತೆ ಗೌರವಗಳನ್ನು ಕಾಪಾಡುತ್ತಾ ಪಟ್ಟ ಶ್ರಮವೆಲ್ಲ ಇನ್ನು ವ್ಯರ್ಥವಾಯಿತೆ. ಕರುಣೇಶ, ಏಕೆ ಈ ಕಠೋರ ಪರೀಕ್ಷೆ ತಂದಿತ್ತೆ? ಚಿಂತಿಸದಿರಿ ಪ್ರಿಯ. ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿದ ನಮ್ಮ ಅಣ್ಣನಾದ ಕೃಷ್ಣ ಪರಮಾತ್ಮನಲ್ಲದೆ ನಮ್ಮನ್ನು ಉದ್ಧರಿಸಲು ಇನ್ಯಾರಿಂದಲೂ ಸಾಧ್ಯವಿಲ್ಲ. ದೇವಿ, ನಾನಿಂದು ನಿಸ್ಸಹಾಯಕನು. ಸಮಯ ಮೀರುತ್ತಿದೆ. ಋಷಿಗಳು ಬಂದರೆ ಏನೆಂದು ಹೇಳುವುದು? ಅನಾಥ ರಕ್ಷಕ, ಆಪತ್ ಬಾಂಧವ, ಬೇಗನೆ ಬಂದು ನಿನ್ನ ಭಕ್ತರನ್ನು ಕೈ ಬಿಡದೆ ಕಾಪಾಡು ದೇವಾ, ಕಾಪಾಡು. ದಾರಿ ಕಾಣದೆ ದಾರಿ ಕಾಣದೆ ಪರಿತಪಿಸಿದೆ ನಾಯಕನೇ ಶ್ರೀವಾಸುದೇವನೇ. ದಾರಿ ಕಾಣದೆ ಪರಿತಪಿಸಿದೆ ಬಾಳಲಿ ಬೆಂದೆ ಬಹುದಿನ ನೊಂದೆ ಬಾಳಲಿ ಬೆಂದೆ ಬಹುದಿನ ನೊಂದೆ ಕಷ್ಟವ ಪಡಲಾರೆನ ಸ್ವಾಮಿ, ಕಷ್ಟವ ಪಡಲಾರೆನ. ಬಾಳಲಿ ಬೆಂದೆ ಬಹುದಿನ ನೊಂದೆ ಕಷ್ಟವ ಪಡಲಾರೆನ ಸ್ವಾಮಿ, ಕಷ್ಟವ ಪಡಲಾರೆನ. ಸೃಷ್ಟಿಯೊಳಗೆ ನೀ ಕೃಷ್ಣ, ಸೃಷ್ಟಿಯೊಳಗೆ ನೀ ಶಿಷ್ಟನು ನೀನಯ್ಯ. ಸೃಷ್ಟಿಯೊಳಗೆ ನೀ ಶಿಷ್ಟನು ನೀನಯ್ಯ. ಸೃಷ್ಟಿಯೊಳಗೆ ನೀ ಶಿಷ್ಟನು ನೀನಯ್ಯ. ಸೃಷ್ಟಿಯೊಳಗೆ ನೀ ಶಿಷ್ಟನು ನೀನಯ್ಯ. ಸೃಷ್ಟಿ ಪಾಲಕ ಎಲ್ಲ ಕಷ್ಟವ ಪರಿಹರಿಸು. ಸೃಷ್ಟಿ ಪಾಲಕ ಎಲ್ಲ ಕಷ್ಟವ ಪರಿಹರಿಸು. ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ನಾಯಕನೇ ಶ್ರೀವಾಸುದೇವನೇ. ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ಪರಮಾತ್ಮ. ತಂದೆ, ಅಣ್ಣ, ತಂಗಿ ನಮಸ್ಕರಿಸುವುದು. ತಂಗಿ ದ್ರೌಪದಿ, ಅಣ್ಣ. ಏಕಮ್ಮ ನನ್ನನ್ನು ಕೂಡಿ ಕರೆದದ್ದು? ವೇಣುಗೋಪಾಲ, 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 ವೇಣುಗೋಪಾಲ. ತ್ರಿತಜಟ ಪಾಲ ಪಾದ
ಅಣ್ಣ, ನಿನ್ನನ್ನೇ ನಂಬಿರುವ ನಿನ್ನ ಭಕ್ತರನ್ನು ಕೈ ಬಿಡದೆ ಕಾಪಾಡಬೇಕೆಂದು ಕೈ ಮುಗಿದು ಬೇಡಿಕೊಳ್ಳುವೆನು ದೇವ. ನನ್ನನ್ನು ಬೇಡುವಂತಹ ಕಷ್ಟವಾದರೂ ಏನು ಬಂದಿದೆ ಹೇಳಮ್ಮ? ಅಂತ ವಿಪತ್ತು ಬಂದರೆ ನಾನೆಲ್ಲವೇ ದೃಪದನಲ್ಲಿ? ಅಣ್ಣ, ಎಲ್ಲವನ್ನು ತಿಳಿದವನಂತೆ ಮಾತನಾಡುತ್ತಿರುವೆಯಲ್ಲ. ಈಗ ಸರಿ ಹೋಯಿತು. ನಿನ್ನ ಕಂಪನಿಯ ಕರೆ ಬಹುಬೇಗ ಮುಟ್ಟಿತು. ಆದ್ದರಿಂದ ಏನು ತಿನ್ನದೆ ಕಾತರನಾಗಿ ಓಡಿ ಬಂದುಬಿಟ್ಟೆ. ಮೊದಲು ಏನಾದರೂ ಆಹಾರವಿದ್ದರೆ ಕೊಡುವೆ ತಂಗಿ? ಅಣ್ಣ, ಎಲ್ಲವನ್ನು ತಿಳಿದವನಂತೆ ಮಾತನಾಡುತ್ತಿರುವೆಯಲ್ಲ. ಅಲ್ಲದೆ ದೂರ್ವಾಸ ಮುನಿಗಳಿಗೆ ವಚನವನ್ನು ಕೊಟ್ಟು ಧರ್ಮಾದಿಯು ನನಗೆ ಸಂಕಟ ಕೀಡು ಮಾಡಿವರು. ನಮ್ಮನ್ನು ಧರ್ಮ ಸಂಕಟದಿಂದ ಪಾರು ಮಾಡಬೇಕೆಂದು ಕೈ ಮುಗಿದು ಬೇಡಿಕೊಳ್ಳುವೆನು ದೇವ. ಬಹಳ ಚೆನ್ನಾಗಿ, ಬಹಳ. ಏನಮ್ಮ ಸೋದರಿ, ಹಸಿದು ಬಂದು ಅನ್ನವಿಡಮ್ಮ ಎಂದು ಕೇಳಿದರೆ, ಅಣ್ಣ ನಮ್ಮನ್ನು ಕಾಪಾಡು, ನಮ್ಮನ್ನು ಉತ್ತರಿಸು ಎಂದು ಅಳುತ್ತಾ ಕಣ್ಣೀರು ಸುರಿಸುತ್ತಿರುವೆ. ಈ ಹೊಸ ಪದ್ಧತಿ ಕಲಿತು ಎಷ್ಟು ದಿನವಾಯಿತು ಹೇಳಮ್ಮ? ಅಣ್ಣ, ಈಗಲೂ ನಮ್ಮನ್ನು ಪರೀಕ್ಷಿಸುತ್ತೆ ದೇವ. ನಮ್ಮನ್ನು ಧರ್ಮ ಸಂಕಟದಿಂದ ಪಾರು ಮಾಡಬೇಕೆಂದು ಬೇಡಿಕೊಳ್ಳುವೆನು. ಅಲ್ಲದೆ ನಮ್ಮನ್ನಿನ್ನೂ ಪರೀಕ್ಷಿಸಬೇಡ ದೇವ. ಬಹಳ ಚೆನ್ನಾಗಿದೆ. ಈ ಕವನ ಸತ್ಯವನ್ನು ಮುಚ್ಚಿಡಲಾದೀತೆ ದೃಪದ ನಂದಿನಿ. ಅಂದರೆ ಮಾತಿಗೆ ಮುನ್ನ ಅಳುವುದೇ ಸ್ತ್ರೀಯರ ಸ್ವಭಾವ ಮಾತ್ರವಲ್ಲ, ಲೋಕರೂಢಿಯ ಬಹುಗುಣ ಸ್ವರೂಪ. ಇದು ನನ್ನ ದುರಾದೃಷ್ಟ. ಅಣ್ಣ, ಈ ನನ್ನ ಬಾಳಿನ ಕಣ್ಣೀರು ಸದಾ ಹರಿಯುತ್ತಿರುವಾಗ ಸಂತೋಷವೆಲ್ಲಿಯದು? ನೀನೇ ಹೇಳು ಅಣ್ಣ. ಕೊನೆಗೂ ಮಾತಿನಲ್ಲೇ ತೃಪ್ತಿಪಡಿಸುವ ಸೋದರಿ. ಸೋದರಿ ಕೇಳದೆ ಹಸಿದ ಸಂಕಟ, ತಾಳದೆ ಬಂದನೆಂದು ತಿಳಿಯದೆ ಸೋದರಿ. ಅಣ್ಣ, ಸಾಕು ನಟನೆ ಏಕೆ ಮೌನ, ಲೋಕ ಸಮ್ಮತ ನ್ಯಾಯವಲ್ಲ. ಸಾಕು ನಟನೆ ಏಕೆ ಮೌನ, ಲೋಕ ಸಮ್ಮತ ನ್ಯಾಯವಲ್ಲ. ಧರ್ಮಸುತನ ಕುಲಜ್ಯೋತಿಯಾಗಿ, ಧರ್ಮಸುತನ ಕುಲಜ್ಯೋತಿಯಾಗಿ, ಮರ್ಮವೇ ತಕ್ಕೆ ಬಿಡು ನಿನ್ನ ಚಿಂತೆ, ಮರ್ಮವೇ ತಕ್ಕೆ ಬಿಡು ನಿನ್ನ ಚಿಂತೆ. ಸಾಕು ನಟನೆ ಏಕೆ ಮೌನ, ಲೋಕ ಸಮ್ಮತ ನ್ಯಾಯವಲ್ಲ. ಜಗವ ಪಾಲಿಪ ಶ್ರೀಕೃಷ್ಣ ಸದೇ, ಜಗವ ಪಾಲಿಪ ಶ್ರೀಕೃಷ್ಣ ದಯೆ, ವೀರ ಪಾಂಡವ ಸಂತೋಷ ಗೆಳತಿ, ವೀರ ಪಾಂಡವ ಸಂತೋಷ ಗೆಳತಿ. ಬಂದೆ ನಿನ್ನ ಕಳ್ಳಾಟವೆಲ್ಲ, ಬಂದೆ ನಿನ್ನ ಕಳ್ಳಾಟವೆಲ್ಲ. ಯಾರ ಫಲವೋ ನಡೆತಂದ ವರವೋ, ಯಾರ ಫಲವೋ ನಡೆತಂದ ವರವೋ, ಹಸಿದ ಒಡಲು ಕಳೆಗುಂದಿತಮ್ಮ, ಹಸಿದ ಒಡಲು ಕಳೆಗುಂದಿತಮ್ಮ. ಸಾರು ನಟನೆ ಹೇಗೆ ಮೌನ, ಲೋಕ ಸಮ್ಮತ ನ್ಯಾಯವಲ್ಲ. ತಂಗಿ, ಅಣ್ಣ, ಪವಿತ್ರ ಗಂಗೆಯಂತೆ ಪರಿಶುದ್ಧಳಾದ ನೀನು ಆಗಲೇ ಸುಳ್ಳಾಡುವುದನ್ನು ಕಲಿತೀಯ. ಎಲ್ಲಿ ನೀನು ತೊಳೆದಿಟ್ಟಿರುವ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬಾ ನೋಡೋಣ. ಅಣ್ಣ, ಇದು
ತೊಳೆದಿಟ್ಟ ಅಕ್ಷಯ ಪಾತ್ರೆ. ಈಗಲಾದರೂ ನಿಮಗೆ ಸಮ್ಮತವೇ? ನೋಡಿದೆ ಆತಂಗಿ, ನನಗಾಗಿ ಒಂದು ಅಗಿಳು ಅನ್ನವಿಲ್ಲವೆಂದು ಸುಳ್ಳಾಡಿದೆ. ಇದು ನನ್ನ ಪಾಲು ನೋಡಿದೆಯಾ? ನಿನ್ನ ಹಬ್ಬ ನನಗೆ ತೃಪ್ತಿಯಾಯಿತು. ನನ್ನ ಹಸುವಿನ ಬಾಧೆ ನೀಗಿತು. ಹೀಗಾಗಿ ನಿನಗೆ ಉಂಟಾದ ಸಂಕಟವನ್ನು ಪರಿಹರಿಸಿದ್ದಾಯಿತು. ಇನ್ನು ಮುಂದೆ ನನ್ನಿಂದೇನಾಗಬೇಕು ಹೇಳು? ಪರಮಾತ್ಮ, ನಿನ್ನ ಮಾಯಾ ಸ್ವರೂಪವನ್ನು ಅರಿತವರು ಯಾರ ದೇವ? ಪಾವನಳಾದ ನಾನು ಸತ್ತಳೆ. ಪರಮಾತ್ಮ. ಸೋದರಿ. ಓ ಪಾಂಡುರಂಗ, ತಂಗಿ, ಸೋದರಿ, ಅಣ್ಣ. ಅದು ಎಲ್ಲ ಪದಾರ್ಥಗಳು ಸಿದ್ಧವಾಗಿವೆ. ಇನ್ನು ಅಖಂಡ ಔತಣ ನಡೆಯಬಹುದಲ್ಲವೇ? ಹಾಗೆ ಆಗಲಿ ಪರಮಾತ್ಮ. ದೂರ್ವಾಸ ಮುನಿಗಳನ್ನು ಅವರ ಶಿಷ್ಯ ಸಮೂಹದವರನ್ನೇ ಸತ್ಕರಿಸಿ ಕರೆತರೋಣ.
ಪರಮಾತ್ಮ ಸ್ವೀಕರಿಸಿ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ, ಧರ್ಮನಂದನ ಕುಶಲವೇ? ಕಷ್ಟದಲ್ಲಿ ಕೈ ಹಿಡಿದು ಕಾಪಾಡು ನೀನೆಂದು ಮನಸ್ಸಿನಲ್ಲಿ ನಾನೊಂದು ಬೇಡುತ್ತಲಿ ಏನೋ ಕೃಷ್ಣ 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 ಕೈ ಬಿಡಿದು ಕಾಪಾಡು ನೀನೆಂದು ಮನಸ್ಸಿನಲ್ಲಿ ನಾನೊಂದು ಬೇಡುತ್ತಲಿ ಏನೋ ಕೃಷ್ಣ 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 ಮನ ಹೋಗುವ ಕಾಲ ಒದಗಿ ಬಂದಿದೆ ನಗೆ ಮನ ಹೋಗುವ ಕಾಲ ಒದಗಿ ಬಂದಿದೆ ನಗೆ ಪ್ರಣದಾತ ವಿಠಲೇಶ ಪ್ರಣದಾತ ವಿಠಲೇಶ ಮನ್ನಿಸಿ ದಯ ಮಾಡೋ ವಿಠಲೇಶ ಪ್ರಣದಾತ ವಿಠಲೇಶ ಮನ್ನಿಸಿ ದಯ ಮಾಡೋ ಕೃಷ್ಣ 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 ನಿತ್ಯಾನಂದ ಸ್ವರೂಪ ನೀಲಮೇಘ ಶ್ಯಾಮ ನಿನ್ನ ರೂಪರಾಶಿಗಳನ್ನು ತೆಗೆದುಕೊಳ್ಳಿದರೂ ಸಾಲದು. ಆಪತ್ ಬಾಂಧವ ಪಾಂಡವರ ಮೇಲೆ ನಿನಗೆ ಇಷ್ಟೊಂದು ಪ್ರೇಮ ತಂದೆ. ಪರಮಾತ್ಮ ನಿಮ್ಮ ಕೃಪಾ ಕಟಾಕ್ಷವಿದ್ದರೆ ನಮಗೆ ಕೊರತೆ ಉಂಟೇ ಯದುಪತಿ. ನಾವು ನಿನ್ನ ಭಕ್ತರಲ್ಲವೇ ಕಾಪಾಡು ದೇವ. ಹೇ ಭಕ್ತ ರಕ್ಷಕ, ಸರ್ವಂತರ್ಯಾಮಿಯಾದ ನಿನ್ನ ಜಗನ್ನಾಟಕದಲ್ಲಿ ಪಾತ್ರಧಾರಿಗಳ ನಾವು ನಿನ್ನ ಮಹಿಮೆಯನ್ನು ಸಲ್ಲಿಸ್ತಾ ಪರಮಾತ್ಮ. ಜಗನ್ಮಂಗಳ ಸ್ವರೂಪ ಭಕ್ತ ಬಾಂಧವ, ನಿಮ್ಮ ಇಷ್ಟಾನುದಯೋಗ್ರಹದಿಂದ ಯಥಾ ಸಮಯ ಸಂತೋಷ ಭರಿತರಾದವು. ನಿಮ್ಮರೆತು ನಮಗೆ ಗತಿಯಾರು ಶ್ರೀಹರಿ. ಕರುಣಾಮಯ ಸರೋಜಶ್ಯಾಮ, ನಿನ್ನ ಲೀಲಾ ನಾಟಕವನ್ನು ಬಲ್ಲವರ್ಯಾರು? ಸಕಲ ಚರಾಚರ ಪ್ರಾಣಾಧರ ನೀನೇ ಮತಿ. ಪಾಂಡುಕುಮಾರರೇ, ನಿಮ್ಮ ಪವಿತ್ರ ಹೃದಯಗಳ ಬೇಡಿಕೆ ಬಹುಬೇಗ ಮುಟ್ಟಿತು. ಆದ್ದರಿಂದ ಪರಿಹರಿಸತಕ್ಕ ಬಾಧ್ಯತೆ ನನ್ನದಾಗಿದೆ. ಅದರಲ್ಲಿಯೂ ನನ್ನ ಹಿನಿಯನ ಕೂಗು ಕೇಳಿದರಂತೂ ಎಲ್ಲಿದ್ದರೂ ಓಡಿ ಬರಲೇಬೇಕು. ಭೀಮಸೇನ, ಪರಮಾತ್ಮ ನೀನು ಹೋಗಿ ಆ ದೂರ್ವಾಸ ಮುನಿಗಳನ್ನು ಅವರ ಶಿಷ್ಯ ಸಮೂಹದವರನ್ನೇ ಕರೆದುಕೊಂಡು ಬಾ. ಬೇಡವೆಂದರೂ ಬಿಡಬೇಡ, ಹೋಗು. ಪರಮಾತ್ಮ ನಿಮ್ಮ ಆಜ್ಞೆಯಂತೆಯೇ ಬಿಡದೆ ಕರೆತರುವೆನು. ನಮೋ ಕೃಷ್ಣ, ನಮೋ ನಮಃ, ಧನ್ಯವಾದಗಳು. ತಪೋಧನರೇ, ನಿಮ್ಮ ಸಂದರ್ಶನ ಲಭಿಸಿದ ಇದೇ ಸುದಿನವಲ್ಲವೇ? ಅಂದರೆ ಉಪಚಾರ ಸರಿ ಹೋಯಿತೆ. ದಯಮಾಡಿ ತಮಗಾಗಿ ಭಕ್ಷ್ಯ ಭೋಜನಗಳು ಸಿದ್ಧವಾಗಿದೆ. ಪರಮಾತ್ಮ, ಭಗೀರಥನ ಮನೆಗೆ ದೇವಗಂಗೆ ಬಂದಂತೆ, ಬಲೀಂದ್ರನ ಮನೆಗೆ ವಾಮದೇವ ಬಂದಂತೆ, ಪಾಂಡವರ ಮನೆಗೆ ಕೃಷ್ಣ ಬಂದಂತೆ, ನಿನ್ನ ನಾಮವ ಪೊಗಳಲು ಗರೆಗೆ ಬಾ ಕೃಷ್ಣ. ಪರಮಾತ್ಮ, ಶ್ರೀಶೇಷನುತ ಚರಣ ವಿದಾತ, ಶ್ರೀಶೇಷನುತ ಚರಣ ವಿದಾತ, ದೋಷಾಪಹರಿ ಶ್ರೀಶೇಷಯನ ಹರಿ, ದೋಷಾಪಹರಿ ಶ್ರೀಶೇಷಯನ ಹರಿ, ಶ್ರೀಕೃಷ್ಣವರದ ತಾಂಡವಾರಿ.
ರತ್ನ ಯಾದವ ಕುಲರತ್ನ ಪಾಂಡವ ಕುಲಮಾಯ ರತ್ನ ಕೃಷ್ಣ ಕೃಷ್ಣ ಕೃಷ್ಣ, ನಿನ್ನ ಸಂಕಲ್ಪದ ಮುಂದೆ ಮಾನವರಾದ ನಮ್ಮ ಪ್ರಯತ್ನ ಬರೀ ಸಫಲವಷ್ಟೇ. ದುಷ್ಟ ಸಂಘಂ ದೂರವರ್ಜಿತ ಮಾತೆಯ ಮಧ್ಯೆ ದುರಾಭಿಮಾನಿಗಳ ವಂಚನೆಗೆ ಸಿಲುಕಿ ಸತ್ಯವಂತರನ್ನು ಪರೀಕ್ಷಿಸಲು ಬಂದ ನನ್ನದೇ ಪರಾನುಭವವಾಯಿತು. ಜಗದೀಶ ಕ್ಷಮಿಸಿ. ಮಹಾತ್ಮರೇ, ತಮ್ಮ ಆಜ್ಞೆಯಂತೆ ಭಕ್ಷ್ಯ ಭೋಜನಗಳು ಸಿದ್ಧವಾಗಿವೆ, ದಯವಿಟ್ಟು ಸ್ವೀಕರಿಸಿ. ಧರ್ಮಾನಂದನ, ಪುರುಷೋತ್ತಮನಿಗೆ ಕಾಲಿಟ್ಟಾಗಲೇ ಪಂಚಪಕ್ಷ ಪರಮಾಣುಗಳನ್ನು ಪಕ್ಷದಷ್ಟು ತೃಪ್ತಿ ಆಯಿತು. ಇನ್ನು ನಿಮ್ಮ ಬೋಧನೆಗಳು ಯಾರಿಗೆ ಬೇಕು? ದೈವ ಸಹಾಯ ಪಡೆದವರು ವಚನಹೀನರಾಗಲು ಸಾಧ್ಯವಿದೆ. ತಪೋದವರೇ, ಭಕ್ತರ ದುರಸಂಕಲ್ಪಕ್ಕೆ ಅನುಗುಣವಾಗಿ ಫಲಾಫಲಗಳು ದೈವ ನಿರ್ಣಯ. ಹಾಗಾದರೆ ತಮಗೆ ಭೋಜನ ಬೇಡವೇ? ಅದು ಹೇಗಾದೀತು ಮಹಾತ್ಮರೇ? ನಿಮಗಾಗಿ ಮಾಡಿಟ್ಟಿರುವ ಭಕ್ಷ್ಯ ಭೋಜನಗಳನ್ನು ನೀವೇ ಸ್ವೀಕರಿಸಬೇಕು. ದಯಮಾಡಿ ಸಿದ್ಧವಾಗಿದೆ. ಹೌದು ಪೂಜಾರೆ, ಈ ವೇಳೆಯ ಸಮಯದಲ್ಲಿ ತಮಗಾಗಿ ಸಿದ್ಧಪಡಿಸಿದ ಪದಾರ್ಥಗಳನ್ನು ತಾವೇ ಸ್ವೀಕರಿಸಬೇಕು. ಭೀಮಾರ್ಜುನರೇ, ನನ್ನ ಪಾಲಿನ ಭೋಜನ ಆಗಲೇ ಉಂಡಿದ್ದಾಯಿತು. ಆ ದುರಾಭಿಮಾನಿ ಗೌರವನಿಗೆ ಮಾತು ಕೊಟ್ಟ ಫಲ ಅನುಭವಿಸಿದ್ದಾಯಿತು. ತಕ್ಕ ಪ್ರಾಯಶ್ಚಿತವಾಯಿತು. ನಾ ಇನ್ನು ಹೊರಡಲು ಅನುಜ್ಞೆಯನ್ನು ಕೊಡಿ. ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಮಹಿಮೆ ನಿಮಗೆ ಮಂಗಳವಾಗಲಿ. ನನಗೆ ಹೊರಡಲು ಅನುಮತಿಯನ್ನು ಕೊಡಿ. ಅದಾಗದು ಪೂಜ್ಯರೇ, ಈಗ ಮಾಡಿಟ್ಟಿರುವ ಭಕ್ಷ್ಯಭೋಜನವನ್ನು ಏನು ಮಾಡಬೇಕು? ಅದನ್ನು ಕಟ್ಟಿ ಒತ್ತು ತೆಗೆದುಕೊಂಡು ಹೋಗಿ ನಿಮ್ಮ ದುರ್ಯೋಧನಿಗೆ ಒಪ್ಪಿಸಿಬಿಡಿ. ಭೀಮಸೇನ, ಶಾಂತನಾಗು. ಪೂಜ್ಯರ ಮೇಲೆ ಕೋಪಿಸಬಾರದು. ಇದೆಲ್ಲ ಆ ಕೌರವರ ಕೈವಾಡ. ಮಹಾತ್ಮರೇ, ಭಾವಾನುರೂಪ ವರಪ್ರಸಾದ ಸಿದ್ಧಿಸುವುದು ಸಹಜ. ಕೆಟ್ಟ ಚಾಳಿಯ ದುಷ್ಟರ ಮಾತನ್ನು ಕೇಳಿ ಬಂದ ನಿಮ್ಮ ಈ ಅರ್ಥವಾಯಿತೆಂದ ಮೇಲೆ ಇನ್ನು ನಾನು ಹೇಳುವ ಅವಶ್ಯಕತೆ ಏನಿದೆ? ತಾವಿನ್ನು ದಯಮಾಡಬಹುದು. ಶಂಭೋ ಮಹಾದೇವ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣಧಾಮವ, ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣಧಾಮವ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. 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 ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣಧಾಮವ. ಕರುಣಾನಿಧಿ ಮಾಧವ, ಚಂದ್ರಕಲಾಧರ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಚಂದ್ರಕಲಾಧರ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ. ಚಂದ್ರಕಲಾಧರ ಮನಮೋಹನ,
ಆಪತ್ ಬಾಂಧವ ಅನಾಥ ರಕ್ಷಕ ನಿನ್ನ ಸಂಕಲ್ಪವೆಂತೂ ಹೊಗಳಿದರೂ ಸಾಲದು. ಪಾಂಡವರು ಪ್ರಿಯವ ನಿನ್ನ ಅನಂತ ಅನಂತ ನಮಸ್ಕಾರ ಅನಂತ ವಂದನೆ. ಧರ್ಮನಂದನ, ಸತ್ಯ ಧರ್ಮಗಳ ಅನಂತ ಸ್ವರೂಪ ನಿನ್ನಲ್ಲಿ ಅಡಗಿರುವಾಗ ಇಹಲೋಕದ ಚಿಂತೆ ಅತಿ ಸುಲಭ. ನೀನು ಶಾಶ್ವತ ಕೀರ್ತಿ ಪಡೆ. ಭೀಮಸೇನ, ಪರಮಾತ್ಮ, ನಿನ್ನ ಭುಜಬಲ ಸಂಗ್ರಾಮ ಪರಾಕ್ರಮವು, ನಿನ್ನ ಗದೆ ಹಿಡಿದ ಕೈಚಳಕವು ಇಲ್ಲಿಗೆ ಅಂತ್ಯವು ಅಥವಾ ಮುಂದೇನಾದರೂ ಭಯಂಕರ ಹೋರಾಟವೇನಾದರೂ? ಪರಮಾತ್ಮ, ಅದಕ್ಕಾಗಿ ಕಾತರಿಸುವ ಏ ಭೀಮನ ಬಲಾಬಲ ಕುಂದಿಲ್ಲ ಮಾಧವ. ರಕ್ತಗತವಾದ ರೋಷ ವೇಷದ ಸಂಗ್ರಾಮದ ನಂತರ ವೇಷ. ಕೃಷ್ಣ, ನಾನು ಗದೆ ಹಿಡಿದು ನಿಂತರೆ ಬಲಶೂನ್ಯತೆ ಹೇಳಿ ಎಡ ಕಂದು ರಣದ ತಲಗಳನ್ನು ಎಡಗಳನ್ನು ಬಿಡಿಸಿ ಮಾಡಿ ಬಿಡುವೆ. ಬಲಶೂನ್ಯತೆ ಹೇಳಿದ ಎಡ ಕಂದು ರಣದ ತಲಗಳನ್ನು ಎಡಗಳನ್ನು ಬಿಡಿಸಿ ರಣಧಾಮ ಮಾಡಿ ಬಿಡುವೆ. ರಣಧಾಮ ಮಾಡಿ ಬಿಡುವೆ. ಗುರುದೇವ, ವಾಸುದೇವ, ಪರಮಾತ್ಮ, ನಾನು ಪ್ರಸಿದ್ಧ ಚಂದ್ರವಂಶ ಪಾಂಡುರಾಯನ ಪುತ್ರನಾದದ್ದೇ ನಿಜವಾದ್ರೆ, ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೆ ನಿಜವಾದ್ರೆ, ಆನರಾದ ಪುರುಷಗಳ ಸಾಲ ಸಮಾಧಿ ಕಟ್ಟದೇ ಬಿಡುವುದಿಲ್ಲ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ನಿನ್ನ ಸಮಾನರುಂಟೆ ಹಿಡಂಬಾಪತಿ. ವನವಾಸದಲ್ಲಿ ದುಷ್ಟಶಕ್ತಿಗಳನ್ನು ಹಿಮ್ಮೆಟ್ಟಿಸಲು ನಿನ್ನ ಗದೆ ಪ್ರಭಾವ ಜಗದ್ವಿಖ್ಯಾತಗೊಳ್ಳಲಿ. ಪಾರ್ಥ, ನಿನ್ನ ಮಹಾಸ್ತ್ರಗಳ ಪಾಂಡಿತ್ಯ ಯಾವ ರೀತಿ ನಡೆಯಲಿದೆ ಹೇಳು? ಹೇಳು ಪರಮಾತ್ಮ. ಮುರಾಂತಕನೆ ನೀನಲಿದರೆ ನಮನೆ, ಮುರಾರಿ ಕರ್ಣಕ್ಕೆ ನಮಿಸಲು ಹರಿಯೇ. ಮುರಾಂತಕನೆ ಮುರಾರಿ ಕರ್ಣಕ್ಕೆ ನಮಿಸಲು ಬರಲಿ, ಮುರಾರಿ ಕರ್ಣಕ್ಕೆ ನಮಿಸಲು ಬರಲಿ. ಮುರಾಂತಕನೆ ನೀನಲಿದರೆ ನಮನೆ, ಮುರಾರಿ ಜಯವನ್ನು ಸಿದ್ಧಿಸಲು ಹರಿಯೇ. ಮುರಾಂತಕನೆ ಸಂಯುತಾಂಗವಯ ನಿಮ್ಮಯ ಪಕ್ಷರೇ, ಧನ್ಯರು ಮಾನ್ಯರು ಈ ಪಾಂಡವರು ಪುನೀತೌರವರ ಭದ್ರಾದೇವಿ, ಪುನೀತೌರವರ ಭದ್ರಾದೇವಿ ಬೇಗದಿಂದ ಗೊಳಿಸಿವೆ ಜಯವನ್ನು ಮಾನ್ಯ. ಪುರಾಂತಕನೆ ನೀನಲಿದರೆ ನಮಗೆ, ಪುರಾದಿ ಜಯವನ್ನು ಸುತ್ತಿಸುವುದು ಹರಿಯೇ. ಪುರಾಂತಕನೆ ದೇವಾದಿ ದೇವ, ಆಪತ್ ಬಂದವ, ನಿಮ್ಮ ಅನುಗ್ರಹದಿಂದ ಈ ಪಾರ್ಥನು ತ್ರಿಲೋಕ ವಿಜಯವನ್ನೇ ಸಾಧಿಸಬಲ್ಲನು, ಅಲ್ಲದೆ ಶತ್ರು ದ್ವೇಷ ಹರಿಸಬಲ್ಲನು. ಅಂದ ಮೇಲೆ ಆ ಬಡಕವರನ್ನು ಉಳಿಸುವುದು ಒಂದು ಅತಿಶಯವೇ. ಮಂದ ಪಾರ್ಥನ ಶರಸಂತಾನ ಎದುರಾಳಿಗಳ ಮುಂದೆ ತೋರಬಹುದಲ್ಲೇ ದೇವ, ನೀನೇ ಬಲ್ಲನ ಶಬ್ದವನ್ನು. ಸುರನಾಯಕ ನಿನ್ನ ಸಂಕಲ್ಪವೇನೋ, ಸುರನಾಯಕ ನಿನ್ನ ಸಂಕಲ್ಪವೇನೋ, ಧರಣಿ ತೂಗುವ ದಿವ್ಯ ಪುರುಷ.
ಕಾರಣ ಲೋಕಕಂಟಕ ದುರಿತಾರಣ ನರವೀರನ ಪಾರ್ಥನ ಪಣದುರಿಯ ಶರಣಾಗತ ಭಕ್ತರ ರಕ್ಷಕ ದೇವ ಮಹಾಮಹಿಮ ಧರ್ಮಕಂಟಕರ ನಿಗ್ರಹಕ್ಕಾಗಿ ಜನ್ಮ ತಾಳಿದ ಜಗನ್ಮಂಗಳ ಸ್ವರೂಪ ಪಂಚ ಪಾಂಡವರಲ್ಲಿ ಐಕ್ಯವಾಗಿರುವ ಶಕ್ತಿ ಸಾಮರ್ಥ್ಯಗಳು ಪರಾಮರ್ಶಿಸಲಾದ ಪುರುಷೋತ್ತಮ ವಿರೋಧಿಗಳ ನಿರ್ಣಮವಾದ ಘನಕಾರ್ಯ ಕೈಗೊಂಡು ಮೈಮರೆತು ಕುಳಿತರಾಗ್ತಿದ್ದೆ ದೇವ. ಪಾರ್ಥ, ಪಾಂಡವರ ವನವಾಸ ಕೊನೆಗೊಳ್ಳಲು ಭೀಮಾರ್ಜುನರ ಬಲಾಬಲಗಳೇ ಅತಿ ಮುಖ್ಯ. ಮಾತೃಕುಮಾರರೇ, ಇನ್ನು ತಮ್ಮ ವಿವರ ತಿಳಿಯಬಹುದಲ್ಲವೇ? ಪರಮಾತ್ಮ, ನನ್ನ ದೃಢ ಸಂಕಲ್ಪ ಮುಚ್ಚಿಡಲಾದೀತೆ. ಶ್ರೇಷ್ಠ ಪುರುಷನಾದ ಅಣ್ಣನವರ ಆಜ್ಞೆಯನ್ನು ಪಾಲಿಸುತ್ತಾ ನಿಮ್ಮನ್ನು ಸ್ಮರಿಸುವುದೇ ನನ್ನ ಉಪದೇಶವಾಗಿದೆ. ಇದನ್ನೊರೆತು ಇನ್ನೇನು ಬೇಡಲಿದ್ದೇವ? ಭಕ್ತ ಜನೋದ್ಧಾರ, ಭಾವನಾಶ, ಪಾಶ, ಲೋಕೇಶ, ಸುರನರ ಗರುಡ ಗಂಧರ್ವ ಪೂಜಿತ, ತ್ರಿಮೂರ್ತಿ ಸ್ವರೂಪ, ತಂದೆ ತಾಯಿ ಬಂಧು ಬಳಗ ನೀನೆಂದು ನಂಬಿದವರಿಗೆ ಅನ್ಯರ ಚಿಂತೆ ಅಸಂಭವ. ಮುನ್ನುಡಿಯಲಿರುವ ನಿನ್ನ ವರಪ್ರಸಾದವೇ ನಮಗೆ ದಾರಿದೀಪ ದಯಾರಸ ಮಹಿಮ. ಶ್ರೀ ರುಕ್ಮಿಣಿ ರಮಣ ಕರುಣಾ ಭರಣ ನಾರಾಯಣ ಹರಿಲೋಕವನ ನಿನ್ನ ಸಂಕಲ್ಪ ತಿಳಿಯಲೆ ತರವೇ ಮಧುಸೂದನ. ಹರಿಲೋಕವನ ನಿನ್ನ ಸಂಕಲ್ಪ ತಿಳಿಯಲು ತರವೇ ಮಧುಸೂದನ. ಒಂದೆಡೆ ರೂಪ ಮಾನವ ದುರಿತ, ಒಂದೆಡೆ ರೂಪ ಮಾನವ ದುರಿತ, ಧನಿಸಿದ ಕಲುಷ ಪುಣ್ಯ ಸ್ವರೂಪ, ಧನಿಸಿದ ಕಲುಷ ಪುಣ್ಯ ಸ್ವರೂಪ. ಹರಿಲೋಕವನ ನಿನ್ನ ಸಂಕಲ್ಪ ತಿಳಿಯಲು ತರವೇ ಮಧುಸೂದನ. ಕಾರಣಭೂತ ಸಂಕಲ್ಪ ಹರಣ, ಕಾರಣಭೂತ ಸಂಕಲ್ಪ ಹರಣ, ಕರುಣಿಸಿ ಬರೆಯೋ ಬ್ರಹ್ಮಾಂಡ ನಾಯಕ, ಕರುಣಿಸಿ ಪೊರೆಯೋ ಬ್ರಹ್ಮಾಂಡ ನಾಯಕ. ಹರಿಲೋಕವನ ನಿನ್ನ ಸಂಕಲ್ಪ ತಿಳಿಯಲು ತರವೇ ಮಧುಸೂದನ. ದೇವಾದಿದೇವ ಮಹಾಮಹಿಮ, ಅನೇಕ ವರ್ಷಗಳು ತಪಸ್ಸು ಮಾಡಿ ಲಭಿಸಿದಂತಹ ಸಂದರ್ಶನವನ್ನು ಕರುಣಿಸಿ ಪುಣ್ಯವೆಂತು ಹೊಗಳಿದರೂ ಸಾಲದು. ಭಕ್ತರ ಬೇಡಿಕೆ ಮನ್ನಿಸಿ ಓಡೋಡಿ ಬಂದು ನಮ್ಮನ್ನು ಉದ್ಧರಿಸಿ ಸರ್ವೇಶ ಕೈ ಬಿಡದೆ ಕಾಪಾಡು. ಅಧಿಕವಾಗಿ ಇನ್ನೇನು ಬೇಡಲಿದ್ದೇವ? ಪರಮಾತ್ಮ, ಜೀವನ ಮುಕ್ತಿಯ ಪ್ರಾಣಾಧರ, ಅಧಿಕ ಶಕ್ತಿ ನೀನಲ್ಲವೇ? ಯುಗ ಧರ್ಮ ದೀಕ್ಷೆ ಕವತೊಟ್ಟವರಿಗೆ ನೆರಳಾಗಿ ನಿಂತ ಭಕ್ತವತ್ಸಲ, ಮಾನವನ ಕರ್ತವ್ಯ ಸಫಲವಾದೀತೆ. ಧನ್ಯನಾದೇನು ಲೋಕೇಶ. ಅಣ್ಣ, ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿದ ನೀನು ಈ ದಿನ ನಮ್ಮನ್ನು ಧರ್ಮ ಸಂಕಟದಿಂದ ಉದ್ಧರಿಸಿ ಕಾಪಾಡಿದ ದೇವ. ಅಲ್ಲದೆ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿ ಕಾಪಾಡಬೇಕೆಂದು ಕೈ ಮುಗಿದು ಬೇಡವಿರೋ ದೇವ. ಶಾಂತಳಾಗುತ್ತಿಂದು ಚಿಂತೆ
ಪಾಂಡವರಿಗೆ ನಾನು ಪಂಚಪ್ರಾಣದಂತೆ ಪಾಂಡವರಿಗೆ ನಾನು ಪಂಚಪ್ರಾಣದಂತೆ ಕಾಯುತ್ತಿರುವೆ ನಮ್ಮ ಬಿಡು ಮನದ ಕಾಯುತ್ತಿರುವೆ ನಮ್ಮ ಬಿಡು ಮನದ ಚಿಂತೆಯೇ ಸಖೆ ಸಂತಳಾದು ಸಂಚಿತೆಯೇ ಸಖೆ ತಂಗಿ, ನಿನಗೆ ಉಂಟಾದ ಸಂಕಟವನ್ನು ಬಗೆಹರಿಸಿದ್ದಾಯಿತು. ಇನ್ನು ಇಡೀ ಪಾಂಡವ ಕುಲವನ್ನೇ ಉದ್ಧರಿಸಬೇಕೆಂದು ಕಂಕಣ ತೊಟ್ಟು ನಿಂತಿರುವಾಗ ನಿನ್ನ ಚಿಂತೆಯನ್ನು ಬಿಟ್ಟು ಶಾಂತಳಾಗು. ಅಣ್ಣ, ನಮ್ಮನ್ನು ಉದ್ಧರಿಸಿ ಕಾಪಾಡಬೇಕೆಂದು ಕೈ ಮುಗಿದು ಬೇಡಿಕೊಳ್ಳುವನು ದೇವ. ಪಾಂಡುಕುಮಾರರೇ, ನಿಮ್ಮ ಪವಿತ್ರ ಹೃದಯಗಳ ಮನೋಭಾವಗಳು ಧರ್ಮಸಮ್ಮತವಾಗಿವೆ. ಆದ್ದರಿಂದ ನಿಮ್ಮ ವನವಾಸವು ಸುಖಪ್ರಾಸವಾಗಿ ಕೊನೆಗೊಳ್ಳುವುದು. ಅಲ್ಲದೆ ನಿಮಗೆ ನೆರಳಾಗಿ ಪಾಲಿಸುವುದೇ ನನ್ನ ಧರ್ಮ. ಸರ್ವರಿಗೂ ಮಂಗಳವಾಗಲಿ. ಧನ್ಯರಾದೆವು ದೇವ. ಯಾದವ ಕುಲ ತಿಲಕ ಪಾಂಡವ ಪ್ರಿಯ ಬಂಧು ಮುಕುಂದ ಮಾಧವ ಗೋವಿಂದ ಯಾದವ ಕುಲ ತಿಲಕ ಪಾಂಡವ ಪ್ರಿಯ ಬಂಧು ಮುಕುಂದ ಮಾಧವ ಗೋವಿಂದ ಜನಿಸಿದ ಮೊದಲು ಕರುಣಿಸಿ ಬರೆದ ಜನಿಸಿದ ಮೊದಲು ಕರುಣಿಸಿ ಬರೆದ ನಗದರ ನಿನ್ನ ಮಗುದರ ಸಲಹೋ ನಗದರ ನಿನ್ನ ಮಗುದರ ಸಲಹೋ ಯಾದವ ಕುಲ ತಿಲಕ ಪಾಂಡವ ಪ್ರಿಯ ಬಂಧು ಮುಕುಂದ ಮಾಧವ ಗೋವಿಂದ ಜೋಡಿಸಿ ಕರವ ಬೇಡುವ ಜನರ ಜೋಡಿಸಿ ಕರವ ಬೇಡುವ ಜನರ ಘನತೆಯ ಉಳಿಸೋ ದೇವಗಿ ತನಯ ಘನತೆಯ ಉಳಿಸೋ ದೇವಗಿ ತನಯ